ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಒಂದು ಅಲ್ಟಿಮೇಟ್ ಆಗಿರುವಂಥ ಒಂದು ಚಿಲ್ಲಿ ಪೊಟ್ಯಾಟೊ ರೆಡಿ ಮಾಡುವ. ಇಸ್ ಲುಕ್ ಲೈಕ್ ಗೋಬಿ ಮಂಚೂರಿಯನ್. ಅಲ್ಟಿಮೇಟ್ ಆಗಿರುತ್ತೆ, ತುಂಬ ರುಚಿಯಾಗಿದೆ ಕೇಳಿದರೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಅದ್ಭುತವಾದಂಥ ಚಿಲ್ಲಿ ಪೊಟ್ಯಾಟೊ ರೆಡಿ ಮಾಡುವ. ಇದು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಮೊದಲಿಗೆ ಒಂದು 3 ಮೀಡಿಯಮ್ ಸೈಜ್ ಪೊಟ್ಯಾಟೊ ತಗೊಂಡಿದ್ದೀನಿ. ಆಲೂಗಡ್ಡೆಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಏನು ಫ್ರೆಂಚ್ ಫ್ರೈಗೆ ಯಾವ ಥರ ಕಟ್ ಮಾಡ್ತೇವೆ ಆ ಥರ ಕಟ್ ಮಾಡ್ಕೋಬೇಕು ಉದ್ದುದ್ದಕ್ಕೆ. ಇನ್ನೀಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ವಾಶ್ ಮಾಡುವ. ನೀಟಾಗಿ ಒಂದು ಸರಿ ವಾಶ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಮುಳುಗಿ ನಿಲ್ಲುವಷ್ಟು ನೀರನ್ನು ಆ್ಯಡ್ ಮಾಡಬೇಕು. ನೀರು ಮಾಡಿಬಿಟ್ಟು ಇದನ್ನು ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಬೇಯಿಸಬೇಕು. ಒಂದು 5 ನಿಮಿಷ ಒಲೆಯಲ್ಲಿಟ್ಟು ಬೇಯಿಸೋಣ ಇದನ್ನು. ಈಗ ಬೆಂದಿದೆ, ಉಪ್ಪೆಲ್ಲ ಚೆನ್ನಾಗಿ ಹಿಡಿದು ಬೆಂದಿದೆ ಇದು. ಇದನ್ನೇನು ಸೋಸಿಬಿಟ್ಟು ತೆಗೆಯೋಣ. ನೀರು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಒಳ್ಳೆ ಬೆಂದಿದೆ. ಇದನ್ನು ಇನ್ನೊಂದು ಬೌಲಿಗೆ ಹಾಕಿಬಿಟ್ಟು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಮೈದಾ ಬೇಕು. ಹಾಗೆ 1.5 ಸ್ಪೂನ್ನಷ್ಟು ಮೈದಾ ಆ್ಯಡ್ ಮಾಡುವ. ಇದನ್ನು ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂಥರ ಕೋಟಿಂಗ್ ಆದರೆ ಸಾಕು. ಇದು ಕೋಟಿಂಗ್ ಮಾಡಿ ಇದನ್ನು ಸಪ್ರೇಟಾಗಿ ತೆಗೆದಿಡೋಣ. ಈಗ ಅದೇ ಬೌಲ್ಗೆ ನಾನು ಮತ್ತೆ ಕಾರ್ನ್ಫ್ಲವರ್ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಮತ್ತು ಒಂದು ಸ್ವಲ್ಪ 1 ಸ್ಪೂನಷ್ಟು ಸಾಕು ಮೈದಾ. ಇದನ್ನು ಚೆನ್ನಾಗಿ ಬ್ಯಾಟ್ರ್ ಥರ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಕರೆಕ್ಟಾಗಿ ಆಗಿದೆ. ಇನ್ನು ಇದಕ್ಕೆ ನಾವು ಏನು ಕೋಟಿಂಗ್ ಮಾಡಿ ಇಟ್ಟಿದ್ದೀವಲ್ಲ ಆಲೂಗಡ್ಡೆ, ಇದನ್ನು ಚೆನ್ನಾಗಿ ಇದು ಮತ್ತೆ ಇದರ ಮೇಲೆ ಕೋಟಿಂಗ್ ಆಗಬೇಕು. ನೀಟಾಗಿ ಕೋಟ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿ ತೆಗಿಬೇಕು. ಜಾಸ್ತಿ ಕಲಸಕ್ಕೆ ಹೋಗಬಾರ್ದು, ಎಲ್ಲ ಪುಡಿಯಾಗಿ ಹೋಗುತ್ತೆ. ಸೊ ಇದರಿಂದ ಮತ್ತೆ ಒಂದೊಂದಾಗಿ ಈ ಥರ ನಾವು ಎಣ್ಣೆಗೆ ಬಿಡ್ತಾ ಬರಬೇಕು.
ಕರೆಕ್ಟಾಗಿ ಒಂದು ಪ್ಲೇಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ತೊಗೊಂಡಿದ್ದೀನಿ ಆಲೂಗಡ್ಡೆ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಇನ್ನಿದನ್ನು ಒಂದು ತಟ್ಟೆಗೆ ತೆಗೆದಿಡೋಣ. ಒಳ್ಳೆ ಡೀಪ್ ಫ್ರೈ ಆಗಿದೆ. ಇನ್ನು ನಾವು ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡಬೇಕು. ಒಂದು ಪ್ಯಾನನ್ನು ಇಟ್ಬಿಟ್ಟು ನಾನು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿದಂಥ ಗಾರ್ಲಿಕ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಬೆಳ್ಳುಳ್ಳಿ, ಆಮೇಲೆ ಒಂದೆರಡು ಕಾಯಿಮೆಣಸು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ಪೈಸಿ ಜಾಸ್ತಿ ಬೇಕಂದ್ರೆ ಆ್ಯಕ್ಚುಲಿ ಚಿಲ್ಲಿ ಪೊಟ್ಯಾಟೊ ಆಗಿರೋದ್ರಿಂದ ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗಿರಬೇಕು. ನಾನು ಸ್ಪೈಸಿ ಕಮ್ಮಿ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ 2 ಪೀಸ್ ತೊಗೊಂಡಿದ್ದೀನಿ ಅಷ್ಟೇ. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಡಿ. ಹಾಗೆ ಒಂದು ಸಣ್ಣಕ್ಕೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಸಣ್ಣಕ್ಕೆ ಹಚ್ಚಿರೋದು, ಇದನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡುವ ಇದನ್ನು. ಇದಕ್ಕೆ ಡಾರ್ಕ್ ಸೋಯಾ ಸಾಸ್ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಟೊಮೆಟೊ ಸಾಸು, ಇನ್ನು ಸ್ವಲ್ಪ ರೆಡ್ ಚಿಲ್ಲಿ ಸಾಸು. ಇವಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 30 ಸೆಕೆಂಡ್ ಇದನ್ನು ಈ ಥರ ರೋಸ್ಟ್ ಮಾಡಬೇಕು. ಉಪ್ಪು ಮತ್ತೆ ನಾನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಆ ಕ್ವಾಂಟಿಟಿಗೆ ಬೇಕಾದಷ್ಟು ಉಪ್ಪು ಇದರಲ್ಲೇ ಇದೆ, ಆಲೂಗಡ್ಡೆನಲ್ಲಿ ಇದೆ ಆಲ್ರೆಡಿ, ಸೊ ಬೇಕಾಗಿಲ್ಲ. ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮತ್ತೊಂದು 30 ಸೆಕೆಂಡ್ ಈ ಥರ ಮಿಕ್ಸ್ ಮಾಡಿ ತೆಗೆದ್ರೆ ಚಿಲ್ಲಿ ಪೊಟ್ಯಾಟೊ ರೆಡಿಯಾಗಿರುತ್ತೆ. ಇನ್ನು ಖಾರ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಹಾಕಿದರೆ ಮಸ್ತಾಗಿರುತ್ತೆ ಗೆಳೆಯರೆ. ಸ್ವಲ್ಪ ಇದ್ರ ಮೇಲೆ ಕೊರಿಯಾಂಡರ್ ಲೀಫು ಕಟ್ ಮಾಡಿ ಸಣ್ಣಕ್ಕೆ ಹಾಕಬೇಕು. ಹಾಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೂಡ ಇದ್ರ ಮೇಲೆ ಹಾಕಬೇಕು. ಒಳ್ಳೆ ರುಚಿಯಾಗಿರುತ್ತೆ. ಚಿಲ್ಲಿ ಪೊಟ್ಯಾಟೊ ರೆಡಿಯಾಗಿದೆ ಗೆಳೆಯರೆ. ಇನ್ನು ತಟ್ಟೆಗೆ ಶಿಫ್ಟ್ ಮಾಡುವ. ತುಂಬ ರುಚಿಯಾಗಿರುತ್ತೆ ಇದು. ನೀವು ಮನೆಯಲ್ಲಿ ಮಾಡಿ ನೋಡಿ, ಅದ್ಭುತವಾಗಿದೆ. ನೀವು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೆಳೆಯರೆ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.